ಕರ್ನಾಟಕದ ಮೂಲೆ ಮೂಲೆಗೂ ಸಮೇತ ಸಮೃದ್ಧಿಯ ನಾವು ಡೆಲಿವರಿ ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅಕ್ಷಯ ಸಮೃದ್ಧಿಯನ್ನ ರೈತರು ಯಾವಾಗ ಕೊಡಬೇಕು, ಯಾಕೆ ಕೊಡಬೇಕು, ಇದರಿಂದ ಏನೇನ್ ಲಾಭಗಳಿದಾವೆ? ನಮ್ ಗೊಬ್ಬರ ವಿಶೇಷವಾಗಿ ಕೆಲಸ ಮಾಡಿ ಉತ್ತಮ ಇಳುವರಿ ಕೊಟ್ಟಿದ್ದು ನಂಗೆ ತುಂಬಾ ಹೆಮ್ಮೆ ಇದೆ. ಯಾಕೊತ್ತಾ ನಾನು ತುಂಬಾ ರಿಸಲ್ಟ್ ಅನ್ನ ನೋಡಿದ್ದೇನೆ. ಜೊತೆಗೆ ರೈತರಿಗೆ ಅವರದ್ದೇ ಆಗಿರ್ತಕ್ಕಂಥ ದೃಷ್ಟಿಕೋನದಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಬುದ್ಧಿಯಲ್ಲಿ ಅವ್ರು ಕೆಲಸ ಮಾಡೋದ್ರಿಂದ ನಾವು ಅವ್ರಿಗೆ ಹೀಗೆ ಮಾಡಿ ಅಂತ ಹೇಳೋದು ಕಷ್ಟ ಆಗುತ್ತೆ. ಜೊತೆಗೆ ಯಾರೋ ಒಂದು ಕೆಲವೇ ಬೆರಳೆಣಿಕೆಯಷ್ಟು ರೈತರುಗಳು ನಮ್ಮ ಮಾತನ್ನು ಕೇಳ್ತಾರೆ. ಮಲೆನಾಡಲ್ಲಿ ಭಾಷೆ ಹೇಳೋದಾದ್ರೆ ಗರ್ಭ ಕಟ್ಟುವಂತ ಟೈಮ್ ಒಂದೇ ಯಾವುದೇ ಒಂದು ಗರ್ಭ ಕಟ್ಟುವ ಸಮಯದಲ್ಲಿ ನಾವು ಗೊಬ್ಬರ ಕೊಟ್ರೆ ಮುಂದಿನ ಬೆಳವಣಿಗೆಗೆ ಅದು ಹಿಂಗಾರ ಇಂಪ್ರೂವ್ಮೆಂಟ್ ಆಗ್ಲಿಕ್ಕಾಗ್ಲಿ ಮತ್ತೆ ಅದು ಕಾಯಿ ಕಚ್ಚಲಿಕ್ಕಾಗಲಿ ಕಾಯಿ ಜಾಸ್ತಿ ಆಗ್ಲಿಕ್ಕಾಗಲಿ ಸಹಕಾರಿ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್. ಜೊತೆಗೆ ಅಡಕೆ ಬೆಳೆಯಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ಜೊತೆಗೆ ಗೊಬ್ಬರಗಳ ಸಮರ್ಪಕ ನಿರ್ವಹಣೆ ಕೂಡ ಮುಖ್ಯ ಆಗುತ್ತೆ ಅಲ್ವಾ ಸರ್ ನಿಮ್ ಪ್ರಕಾರ? ಖಂಡಿತ ಮೇಡಮ್, 100%. ಯಾಕೆ ಕೇಳಿದ್ರೆ ನಾವು ಕೆಲವೊಂದು ತೋಟಗಳನ್ನ ವೀಕ್ಷಣೆ ಮಾಡಿದಾಗ ಕೆಲವರು ಯಥೇಚ್ಛವಾಗಿ ನೀರು ಕೊಡ್ತಾರೆ, ಅದೂ ಅಡಕೆ ಗಿಡಕ್ಕೆ ಬೇಕಾಗಿರಲ್ಲ. ಕೆಲವರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಅಡಕೆ ತೋಟಕ್ಕೆ ಒಂದ್ಸರಿ ಗೊಬ್ಬರ ಹಾಕಿ ಹೋಗ್ಬಿಟ್ರೆ ಮತ್ತೆ ಅಡಕೆ ಕೊಯ್ಯಕ್ಕೆ ಬರ್ತಾರೆ. ಅದಾಗಬಾರ್ದು. ಈ ಒಂದು ಪ್ರಕೃತಿ ಮರ ಗಿಡಗಳೆಲ್ಲ ಸಮೇತ ಮನುಷ್ಯನ ಪ್ರತಿನಿತ್ಯನೂ ಅವಲಂಬಿಸಿರ್ತಾರೆ. ಹಾಗಾಗಿ ನಮ್ಮ ತೋಟಗಳಿಗೆ ಪ್ರತಿನಿತ್ಯ ನಾವು ಹೋಗಿ ಬರೋದ್ರಿಂದ ನಾವು ಹೋಗಿ ಓಡಾಡಿ ಉಸಿರಾಡೋದು ಸಮೇತ ಒಂದು ಗಿಡಕ್ಕೆ ಆಹಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೀವು ಹೆಚ್ಚಿನ ಮಾಹಿತಿಗೆ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಅಕ್ಷಯ ಸಮೃದ್ಧಿ ಇದು ನಿಜವಾಗ್ಲೂ ಸಮೃದ್ಧಿ ಅಡಕೆಗೆ.